ನೋಡಿ ನಾನಿವಾಗ ಮುರುಡೇಶ್ವರ ದೇವಸ್ಥಾನದ ಹತ್ತಿರ ಇದ್ದೀನಿ. ಇಲ್ಲಿ ನೋಡಿ ಗರುಡಗಂಬ, ಇನ್ನು ಹಿಂದೇನು ನೋಡ್ತಾ ಇದೆಯಲ್ಲ ಅದು ಗರುಡಗಂಬ. ಇವತ್ತು ಒಂದು ಸಮುದ್ರ ಆರತಿಯನ್ನು ಮಾಡ್ತಾರೆ. ಇವಾಗ ಇಲ್ಲಿಂದ ಕಳಸ ಹೋಗಿ ಅಲ್ಲಿ ಓಲಗ ಮಂಟಪದ ಸುತ್ತ ತಿರುಗಿ ಆನಂತರ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಆರತಿಯನ್ನು ಮಾಡ್ತಾರೆ. ಹಾಗೆ ವೇದ ಮಂತ್ರ, ವಾದ್ಯ, ನಾಟ್ಯ, ಸಂಗೀತ ಇವುಗಳ ಮೂಲಕ ಒಂದು ವಿಜೃಂಭಣೆಯ ಒಂದು ಪ್ರವೇಶ ಕೂಡ ಇರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಮುರುಡೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿ ಇಲ್ಲಿ ನೋಡಿ. ಹಾಗೆ ಇಲ್ಲಿರುವಂಥದ್ದು ವಿನಾಯಕ ದೇವಸ್ಥಾನ. ಮುರುಡೇಶ್ವರ ದೇವಸ್ಥಾನದ ಒಳಗೆ ಇರುವಂಥ ವಿನಾಯಕನ ಗುಡಿ. ಹಾಗೆ ಇಲ್ಲಿ ನೋಡಿ ಇದು ವಿನಾಯಕನ ಗುಡಿ. ಇಲ್ಲಿ ಮುಂದೆ ಹೋಗ್ತಾ ಅಲ್ಲಿ ಕೆಲವೊಂದು ಋಷಿ ಮುನಿಗಳ ಫೋಟೋವನ್ನು ಮಾಡಿಟ್ಟಿದ್ದಾರೆ. ಇಲ್ಲಿರುವಂಥದ್ದು ಶ್ರೀ ಆಂಜನೇಯನ ಗುಡಿ. ಹಾಗೆ ಇಲ್ಲಿ ಒಂದು ನಾಗರ ದೇವಸ್ಥಾನ ಇದೆ. ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗೆ ಮುರುಡೇಶ್ವರದ ಚಿನ್ನದ ರಥ. ಈ ಕಡೆ ಇಲ್ಲಿ ಬಂದರೆ ಇಲ್ಲೆಲ್ಲ ಜನ ಸೇರಿದ್ದಾರೆ. ನೋಡಿ ಇದು ಪಾರ್ವತಿ ದೇವಸ್ಥಾನ. ಹಾಗೆ ಇಲ್ಲಿ ನವಗ್ರಹ ದೇವಸ್ಥಾನಗಳ ಗುಡಿ. ನೋಡಿ ಇವರೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ವಾದ್ಯಕ್ಕೆ. ನೋಡಿ ಇಲ್ಲಿಂದ ಮುರುಡೇಶ್ವರ ದೇವಸ್ಥಾನದಲ್ಲಿ ಇರುವಂತಹ ಶಿವನ ಮೂರ್ತಿಯನ್ನು ತೋರಿಸ್ತೀನಿ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಮುರುಡೇಶ್ವರದಲ್ಲಿ ಪ್ರಥಮ ವರ್ಷದ ಪ್ರಥಮ ಒಂದು ಸಮುದ್ರ ಆರತಿ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭಕ್ತಾದಿಗಳೆಲ್ಲ ಸೇರ್ತಾ ಇದ್ದಾರೆ. ಇಲ್ಲಿಂದ ಈ ಒಂದು ದೇವಸ್ಥಾನದಿಂದ ಕಳಸ ಒಂದು ಓಲಗ ಮಂಟಪದ ಸುತ್ತ ಹೋಗಿ ಆನಂತರ ಸಮುದ್ರ ತೀರಕ್ಕೆ ಬರುವಂಥದ್ದು. ಅಲ್ಲಿ ಬಂದು ಅಲ್ಲಿ ಈ ಒಂದು ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ಒಂದು ವಿಶೇಷವಾಗಿ ನೆರವೇರಿಸುವಂಥದ್ದು. ವೇದಿಕೆ ಹತ್ರ ಹೋಗುವಂಥದ್ದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರೂ ಅಭಿಮಾನಿಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಮಹಾಮುರುಡೇಶ್ವರನ ಇರಲಿ ಅಂತ ಓಂ ನಮಃ ಶಿವಾಯ. ಮುರುಡೇಶ್ವರ ಸಮಸ್ತ ಸೀಮೆಯ ವ್ಯಾಪ್ತಿ ಎಲ್ಲ ಭಕ್ತರು ಸೇರಿ 13ನೇ ತಾರೀಕಿಗೆ ಸಮುದ್ರ ಆರತಿಯನ್ನು ನೆರವೇರಿಸಬೇಕಂತೇಳಿ ಎಲ್ಲರ ಹಿರಿಯರ ಇಚ್ಛೆಯಂತೆ ಇವತ್ತು ಸೋಮವಾರ ದಿನ
ಮುರುಡೇಶ್ವರ ಕಂದುಕಗಿರಿಯಲ್ಲಿರುವ ಶಿವನ ಸನ್ನಿಧಿಯಲ್ಲಿ ಶತರುದ್ರ ಅನುಷ್ಠಾನ, ತೀರ್ಥ ಹೋಮ ಹಾಗೂ ರುದ್ರಾಭಿಷೇಕ, ಮುಷ್ಟಿ ಕಾಣಿಕೆ ಸಮರ್ಪಣೆ. ಈ ಮುಷ್ಟಿ ಕಾಣಿಕೆ ಏನಂದರೆ ದೇವರಿಗೆ ಸಮರ್ಪಣೆ ಯಾಕೆ ಮಾಡಿದ್ರು ಅಂದರೆ, ನಮ್ಮ ಗ್ರಾಮದವರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಲಿ ನಮಗೆ ಗೊತ್ತಿಲ್ಲದೆ ಆಗದಿದ್ದರೂ ಭಗವಂತನಲ್ಲಿ ಕ್ಷಮೆ ಹಾಕಿಸಿ ಗ್ರಾಮಸ್ಥರೆಲ್ಲ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿರುತ್ತಾರೆ. ಹಾಗೂ ಈಗ ಸಂಜೆ 6:30ಗೆ ದೇವಸ್ಥಾನದಿಂದ ಎಲ್ಲ ಸಮಾಜದ ಮಹಿಳೆಯರು, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ದೇವಸ್ಥಾನದಿಂದ ಒಂದು ಯಾತ್ರೆ ಮುರುಡೇಶ್ವರ ಕಲ್ಯಾಣಿ ಸುತ್ತು ಬಂದು ಏನು ಸಮುದ್ರ ಆರತಿ ನೆರವೇರಿದೆಯೋ ಆ ಜಾಗಕ್ಕೆ ತಲುಪಿ ಸುಮಾರು ಒಂದು 7:30-7:45ಗೆ ಗಂಗಾ ಆರತಿ ಮಾದರಿಯಲ್ಲೇ ಕಡಲ ರಾಜನಿಗೆ, ಸಮುದ್ರ ರಾಜನಿಗೆ ನಾವು ಊರಿನ ಸಮಸ್ತ ಎಲ್ಲ ಸಮಾಜದ ಬಾಂಧವರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಒಂದು ಆರತಿಯನ್ನು ಮುರುಡೇಶ್ವರ ದೇವಸ್ಥಾನದ ಅರ್ಚಕರಾದ ಜಯರಾಮ್ ಅಡಿಗರು ಹಾಗೂ ಶಿವರಾಮ್ ಅಡಿಗರ ನೇತೃತ್ವದಲ್ಲಿ 5 ಅರ್ಚಕರ ಆರತಿಯನ್ನು ಪಂಚಭೂತಗಳಿಗೆ, ಕಡಲ ರಾಜನಿಗೆ ನಾವು ಇವತ್ತೇ ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ದಿನ ನಾನು ಹಾರೈಸ್ತೇನೆ. ನೋಡಿ ಕಳಸ ಹಿಡಿದು ರೆಡಿ ಆಗಿದ್ದಾರೆ. ಹಾಗೆ ನಿಮಿಷ
ಪ್ರಪ್ರಥಮ ಬಾರಿಗೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು ಸಹ ಗ್ರಾಮಸ್ಥರು ಎಲ್ಲರೂ ಸಹಿತವಾಗಿ ಸೇರಿ ಸಂಘ ಶಕ್ತಿಯನ್ನು ಮಾಡ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕರ್ಮ. ಹಾಗಾಗಿ ಬೆಳಿಗ್ಗೆ ಲಘುರುದ್ರ ಹವನವನ್ನು ಮುಗಿಸಿ ಸಂಬಂಧಪಟ್ಟಂತಹ ದೇವಿಗೆ ಗಂಗಾ ಅದು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಕರ್ಮಗಳನ್ನು ಮುಗಿಸಿ ಸಾಯಂಕಾಲ ಉತ್ಸವದ ಒಟ್ಟಿಗೆ ಸಮುದ್ರ ಆರತಿ ಹೇಳ್ತಕ್ಕಂಥ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಫಲವನ್ನಿಟ್ಟಿದ್ದೇವೆ ಭಗವಂತ. ಈ ಇಟ್ಟಿರ್ತಕ್ಕಂಥ ಫಲದಿಂದ ನಮಗೆ ಸುಫಲಗಳ ಫಲಪ್ರಾಪ್ತಿ ಆಗಬೇಕು. ಮತ್ತೆ ಹೇಗೆ ಹಿಂದೊಂದು ಕಾಲದಲ್ಲಿ ಭಾರಿ ಉಪದ್ರವಾದಂತಹ ಕಾಲದಲ್ಲಿ ದುದರ್ವಿ ಮಾಸ್ತಿ ಮತ್ತೆ ಭಾಗಜಟಗ ಸೇರಿಕೊಂಡು ನಮ್ಮ ಗ್ರಾಮಕ್ಕೆ ಮಾರಿಕಾ ಉಪದ್ರವಗಳು ಬರದೇ ಇರ್ತಕ್ಕಂಥ ರೀತಿ ಬಹಳ ಹಿಂದೆ ಕಾಪಾಡಿದ್ದಾರೆ. ಇದೇ ತರದಲ್ಲಿ ನಮ್ಮ ಸಮುದ್ರ ತೀರಕ್ಕೆ ನಮ್ಮ ಊರಿಗೆ ಯಾವುದೇ ಜನರಿಗೆ ಭಕ್ತಾದಿಗಳಿಗೆ ಊರ ಪರವರ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಆಪತ್ತುಗಳು ಉಂಟಾಗಬಾರ, ಎಲ್ಲರಿಗೂ ಕ್ಷೇಮ ಉಂಟಾಗಬೇಕು, ಎಲ್ಲರಿಗೂ ಯೋಗ ಫಲಪ್ರಾಪ್ತಿ ಆಗಬೇಕು. ನಿನ್ನ ಒಂದು ಪೂಜೆಯ ಒಂದು ಭಕ್ತಿಯ ಫಲದಿಂದ ಇದು ನಾವು ಮಾಡಲಿಕ್ಕೆ ಒಂದು ರೀತಿಯ ಒಂದು ಸಾಮಾನ್ಯವಾದಂಥ ಮಂಗಳಾರತಿ ಅನಿಸಿದ್ರೂ ಸಹಿತವಾಗಿ ಈ ಒಂದು ಕರ್ಮದಲ್ಲಿ ಅತೀ ಮಹತ್ವ ಉಂಟು. ಏನು ಮಹತ್ವ ಉಂಟು ಅಂತ ಹೇಳಿದ್ರೆ, ನಾವು ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸು ಭಗವಂತ, ತಪ್ಪುಗಾಣಿಕೆ ಹಾಕಿದ್ದೇವೆ ನಾವು. ಅದೇ ಪ್ರಕಾರ ಸಮುದ್ರದ ಆರತಿಯಿಂದ, ಸಮುದ್ರ ಅಂತಂದ್ರೆ ಕುಬೇರ ಅಂತ ಅರ್ಥ. ಆ ಸಂಪತ್ತಿಗೆ ಮಾಡ್ತಕ್ಕಂತಹ ಒಂದು ಮಂಗಳಾರತಿ, ಆ ಮಂಗಳಕರವಾಗಿರ್ತಕ್ಕಂತಹ ಒಂದು ಆರಾಧನೆಯಿಂದ ಎಲ್ಲ ತರದಲ್ಲೂ ಸಹಿತವಾಗಿ ಗ್ರಾಮಕ್ಕೆ ಸುಭಿಕ್ಷ ಉಂಟಾಗಬೇಕು, ದುರ್ಭಿಕ್ಷ ದೂರವಾಗಬೇಕು, ಎಲ್ಲರೂ ಸಹಿತವಾಗಿ ಸಂಪತ್ಭರಿತರಾಗಬೇಕು, ಅಷ್ಟೇ ಎಲ್ಲ ಒಳ್ಳೆಯ ಗುಣ ಇದ್ದವರಾಗಿರಬೇಕು. ನಮ್ಮ ಮುರುಡೇಶ್ವರದ ಎಲ್ಲ ಭಕ್ತಾದಿಗಳು, ನಮ್ಮ ಸೀಮೆಯ ಎಲ್ಲ ಭಕ್ತಾದಿಗಳು ಸಹಿತವಾಗಿ ಭಗವಂತ ಮಹಾರುದ್ರ ಅನುಗ್ರಹಿಸಿ ಯಾರು ಕಣ್ಣು ಬಿತ್ತೋ, ಯಾರು ದೃಷ್ಟಿ ಆಯ್ತೋ, ಯಾರು ಮನಸ್ತಾಪ ಆಯ್ತು ನಮ್ಮೂರ ಮೇಲೆ, ಅದು ಬಹಳ ತೊಂದರೆ ಹಾಕೊಂಡುಂಟು ಈಗ. ಹಾಗಾಗಿ ಆ ಯಾವುದೇ ಒಂದು ದೋಷಾದಿಗಳೆಲ್ಲ ಪರಿಹಾರ ಆಗಿ ನಿನ್ನ ಕೃಪೆಯಿಂದ ಇಡೀ ಊರನ್ನು ಉದ್ಧಾರ ಮಾಡಿ ನಡ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ. ಹರ ನಮಃ ಪಾರ್ವತಿ ಪತಯೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರ ಹರ ಮಹಾದೇವ ಹರ ಹರ ಮಹಾದೇವ. ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರ ಹರ ಮಹಾದೇವ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರ ಹರ ಮಹಾದೇವ. ಇದೇ ಮಂತ್ರವನ್ನ ನಾಮ ಮಂತ್ರವನ್ನ ನಾವು ಹೇಳ್ತಾ ಹೋಗ್ಬಿಟ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಏಕಸ್ವರದಲ್ಲಿ ಈ ಪ್ರಸಾದವನ್ನು ಯಜಮಾನರು ಶಿರಸಾ ವಹಿಸ್ಕೊಂಡು ತಲೆ ಇಟ್ಕೊಂಡು ತಗೊಂಡು ಹೋಗ್ಬೋದು ಅಲ್ಲಿಗೆ ಸಮುದ್ರ. हरे कृष्ण 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 हरे हरे, हर हर महादेव. हरे
ಯಾವ್ದಾದ್ರು ನಿಮ್ಗೆ ಬಿಡುದು? ಇಲ್ಲಿ ನೋಡಿ, ಸಮುದ್ರ ಆರತಿಗೆ ಮೆರವಣಿಗೆ ಮೂಲಕ ಬರ್ತಾವ್ರೆ. ಇದು ಮುರುಡೇಶ್ವರದ ಕಲ್ಯಾಣಿ. ಇವರೇ ನೋಡಿ ಮುರುಡೇಶ್ವರದ ಈ ಒಂದು ಸೃಷ್ಟಿಕರ್ತ ಡಾಕ್ಟರ್ RN ಶೆಟ್ಟಿ ಅವರು.
ಮೇಳದೊಂದಿಗೆ ಮಾತೃಮೂಲ ಶಿವಳು ಮುರುಡೇಶ್ವರರ ಗಂಗಾಮಾತೆಯ ಒಂದು ವಿನೂತ ಕಾರ್ಯಕ್ರಮ ಕಡಲಾರತಿ ಸಮುದ್ರ ಆರತಿ ಕಾರ್ಯಕ್ರಮ. ಒಂದು ಕಾರ್ಯದ ಮನೆಗೆ ಸೇರೋಷ್ಟು ಜನ ಸೇರಿದ್ದಾರೆ. ನೋಡಿ ರೈಕರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ರೈಕರ್ ಸರ್ ಅಂತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುರುಡೇಶ್ವರದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಗ್ರಾಮ ಸಮುದಾಯದಲ್ಲಿ ನೆರವೇರುವಂತಹ ಸಮುದ್ರ ಆರತಿಯನ್ನು ನಿಮಗೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ, ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ನಾವು ಮುರುಡೇಶ್ವರನ ಸಂಪೂರ್ಣ ಸೌಂದರ್ಯವನ್ನು ಸವಿಯಬಹುದು. ಗೋಪುರದ ತುದಿಗೆ ಹೋಗುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿರುವ ಅನುಭವ ನಮಗೆ ಸಿಗುವುದು. ಈ ಒಂದು ಸಮುದ್ರ ಆರತಿ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ, ಮುರುಡೇಶ್ವರವು ಪುರಾಣ ಪ್ರಸಿದ್ಧ ಕ್ಷೇತ್ರ ಹಾಗೂ ನೈಸರ್ಗಿಕ ಪ್ರಕೃತಿ ಸೌಂದರ್ಯ ಹೊಂದಿದ್ದು ಪಶ್ಚಿಮ ಭಾಗದಲ್ಲಿ ವಿಶಾಲವಾದ ಸಮುದ್ರ ತೀರ ಹಾಗೂ ಉಳಿದ 3 ಕಡೆಗಳಲ್ಲಿ ಪ್ರಕೃತಿದತ್ತವಾದ ಪರ್ವತಗಳನ್ನು ಹೊಂದಿದ್ದು ಇದು ನಮ್ಮ ಮುರುಡೇಶ್ವರಕ್ಕೆ. ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನ ಪಕ್ಕದಲ್ಲಿ ಇರಿಸಬೇಕು ವಿನಿಸ್ಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಪ್ರಾರಂಭ ಪ್ರಾರ್ಥನೆಯೊಂದಿಗೆ ಕುಮಾರಿ ಸಂಜನಾ ಕರ್ಕಿಕರ್ ಇವರಿಂದ ಭಗವತ್ ಪ್ರಾರ್ಥನೆ. ಎತ್ತ ಕಡೆ ಕಣ್ಣಾಯಿಸಿದ್ರು ಜನನೇ ಕಾಣಿಸ್ತಾ ಇದ್ದಾರೆ ನೋಡಿ. ಇದು ಪ್ರಥಮ ವರ್ಷದ ಸಮುದ್ರ ಆರತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತಾದಿಗಳಿಂದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾ ಅಮೃತಾತ್. ಜ್ಞಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ. ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ. ಸಾನೋ ಇಂದ್ರೇಶಮೂರ್ಜಂದುಹಾನಾ ಸರ್ವಾಗಸ್ಮಾನುಪಥುಷ್ಟುನೈಕೋ ವಿದ್ವಾಗ್ವದಂತ್ಯ ವಿಚೇತನಾನಿ. ದುರ್ಭೋಜನಾನಿ ಏಕಾ ಅಕ್ಷರಾನ್ ದ್ವಿಪದಾಗುಂ ಶಬ್ದಾನ್ ಚ. ವಾಚಂ ದೇವಾ ಉಪಜೀವಂತಿ ವಿಶ್ವೇ. ವಾಚಂ ದೇವಾ ಉಪಜೀವಂತಿ ವಿಶ್ವೇ. ವಾಚಂ ಗಂಧರ್ವಾ ಪಶವೋ ಮನುಷ್ಯಾಃ. ವಾಚೇ ಮಾ ವಿಶ್ವ
यो मन्त्रकृतो मनीषिणः अन्वैच्छन् देवास्तपसाश्रमेण तान् देवीं वाचकं हविषाय जामहे स्वानो ददातु सुकृतस्य लोके चत्वारि वाक्परिमिता पदानि तानि विदुर्ब्राह्मणाय मनीषिणः गुहात्रीणि निहितानेङ्गयन्ति तुरेयं वाचो शावदन्ति ॐ चिन्तामणिः प्रणमतां निशामणि शिरोमणिः कपाली लोकपाले वर्भातु नित्यं मृडेश्वरः नमो मृडेशलिङ्गाय परञ्ज्योतिस्वरूपिणे नमः कन्दुकवासाय मृडेशाय नमो नमः जलगन्धाद्युपचारपूजां समर्पयामि ಈಗ यमुपप्रवामहे सोमद्गुस्पते भुवस्पतिः बृहस्पतिगुः सर्वगणगुस्वस्तये स्वस्तय आदित्यासो विश्वे देवानो अद्या स्वस्तये वैश्वानरो वसुरग्निप्रसवये देवा अवसुभवचतार्क्षम् शरणं प्रपद्ये वस्ते संसादे शुभयन्नास्तु स्वस्तिवान् पुत्रो जायते विन्दते वस्वथ विश्वे अर्पा एतते ग्रहः आशीर्दाय दम्पती वाममश्नुतामरिष्टो ನೋಡಿ ಇಲ್ಲಿ ಇವಾಗ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ನೋಡಿ ಪುಷ್ಪ ಹೂವನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸಮುದ್ರ ದೇವನಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಮೇಲೆ ಹೋಗ್ತಾ ಇದ್ದಾರೆ. ಈಗ ಸಮುದ್ರ ಆರತಿಯನ್ನು ಮಾಡ್ತಾರೆ. ಇವಾಗ ನೋಡಿ ಇಲ್ಲಿ ಜನ ಯಾವ ರೀತಿ ಸೇರಿದ್ದಾರೆ. ಹಾಗೆ ಮುಂದೆ ಹೋಗಿ ಅಮ್ಮ, ಏನು ತೊಂದರೆ ಇಲ್ಲ, ಹೋಗಿ ಹೋಗಿ. ಹಾಂ ನೋಡಿ, ಇವರು ಇವಾಗ ಕಳಸದ ನೀರನ್ನು ಸಮುದ್ರಕ್ಕೆ ಬಿಡೋಕೆ ಹೋಗ್ತಾ ಇದ್ದಾರೆ. ಪ್ರಥಮ ವರ್ಷದ ಸಮುದ್ರ ಆರತಿಯ ಸಲುವಾಗಿ ಈ ಹೆಂಗಸರೆಲ್ಲ ಒಂದು ಕಳಸವನ್ನು ತಂದಿದ್ರು. ಕಳಸದ ನೀರನ್ನು ಈಗ ಸಮುದ್ರಕ್ಕೆ ಬಿಡೋಕೆ ಹೋಗ್ತಾ ಇದ್ದಾರೆ. ಸಮುದ್ರದ ಬೋರ್ಗರೆತ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಈಗ, ಅಂದರೆ ನೀರು ಬರೋ ಟೈಮು ನೋಡಿ, ಎಲ್ಲ ಬರ್ತಾ ಇದ್ದಾರೆ. ಇಂಥ ಒಂದು ದೃಶ್ಯವನ್ನು ನಾನು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಮುರುಡೇಶ್ವರ ಅಂತ ಹೇಳಿದ್ರೆ ಈಗ ಎಲ್ಲೆಲ್ಲಿಂದನೂ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಈ ಒಂದು ಪ್ಲೇಸ್ಗೆ ಭೇಟಿ ನೀಡಿ ಇಲ್ಲಿಂದ ಖುಷಿಯಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ಫಂಕ್ಷನನ್ನು ಮಾಡ್ತಿದ್ರು. ಈ ಒಂದು ಸಮುದ್ರ ಆರತಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಬಂದಂಥ ಪ್ರವಾಸಿಗರಿಗಾಗಲಿ ಇಲ್ಲಿನ ಮೀನುಗಾರರಿಗಾಗಲಿ
ಯಾವುದೇ ರೀತಿಯಾದಂಥ ತೊಂದರೆ ಆಗಲಿ, ಯಾವುದೇ ರೀತಿಯಂಥ ಪ್ರಾಣಹಾನಿ ಆಗಿರಲಿ, ಇಂಥ ಯಾವುದೇ ಒಂದು ಅಹಿತಕರ ಘಟನೆಗಳು ಸನ್ನಿವೇಶಗಳು ಸಂಭವಿಸದೇ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಸಮುದ್ರ ಆರತಿಯನ್ನು ಈಗ ಊರ ನಾಗರಿಕರು ಹಾಗೆ ದೇವಸ್ಥಾನದ ಒಂದು ಸಮಿತಿಯವರು ಸೇರಿ ಈ ಒಂದು ಸಮುದ್ರ ಆರತಿಯನ್ನು ಮಾಡ್ತಾ ಇರುವಂಥದ್ದು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇದು ನೋಡಿ, ಇವರು ಕಳಸದ ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಹೋಗಿ ಅಲ್ಲಿ ಸಮುದ್ರದ ಆರತಿಯನ್ನು ನಿಮಗೆ ತೋರಿಸ್ತೀನಿ. ಈಗ ಮುಂದೆ ನಡೆಯೋದು ಸಮುದ್ರದ ಆರತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಕಳಸದ ನೀರನ್ನು ಸಮುದ್ರಕ್ಕೆ ಅರ್ಪಣೆ ಮಾಡಿರುವಂಥದ್ದು. ನೋಡಿ, ಶ್ರೀಮನ್ನಾರಾಯಣ ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ ಬೆಟ್ಟವ ಬೆನ್ನಲಿ ಪೊತ್ತಿದ ರಾಮ ಕೂರ್ಮಾವತಾರಕ್ಕೆ ಭೂಮಿಯ ಪೊತ್ತು ನೀರುಳು ಮುಳುಗಿದ ವರಾವತಾರಕ್ಕೆ ಕರುಳಿನ ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಾಮನವತಾರಕ್ಕೆ ತಾಯಿಯ ಶಿರವನ್ನು ಅಳಿದನು ರಾಮ ಭಾಗವತಾರಕ್ಕೆ ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ. ಧನ್ಯವಾದಗಳು.
शंकराय श्रीमन्महादेवाय नमः। ओम आब्रह्मन् ब्राह्मणो ब्रह्मवर्चसे जायतास्मिन् राष्ट्रे राजन्य इषशूरो महारथो जायतान्नो विद्धेर्वोधा नट्वा नाशस्वपुरं धैर्योषा विष्णोरधेष्टा सभेयो युवास्ययतमानस्य वीरो जायतान्निकामेन पर्जन्यो वर्षतो फलिन्यो ओषधयः पच्यन्तान् योगक्षेमो न कल्पता। ॐ यज्ञेन यज्ञायजन्त देवाः तानि धर्माणि प्रथमान्यासन् देवनाकं महिमानः सजन्ते यत्र पूर्वे साध्याः सन्ति देवाः। ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो। वमुने सरस्वती ससुदृस्तोमगुं सचता परुष्णिया असक्रिया मरुद्वृधे वितस्तयार्ची शृणुक्या सुषोमया अत्यदर्यो अर्हाद्युमद्विभाति क्रतुमज्जनेषु यद्वेदयच्च वतर्क प्रजात तदस्मासु द्रविणं देहि चित्रम्। ॐ हव्यानि विश्वदेव्य रात्मरत्नानि दाशुषे श्रवाः स्वस्ति नः पूषा विश्ववेदाः स्वस्ति नस्तारक्षो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। हरिः ॐ। ಈಗ ओम स्वस्ति। ಪಂಚವಾದ್ಯ ತಂಡಗಳು ತಮ್ಮ ವಾದ್ಯವಾದ ಶಿವನಿಗೆ ಸಮುದ್ರ ರಾಜಕ್ಕೆ ಅರ್ಪಿಸ್ತಾ ಇದ್ದಾರೆ.
निर्वामः वनस्पतिरसोत्पन्नो गन्धाढ्यो धूपोत्तमः आघ्रेयः सर्वदेवानां धूपोऽयं प्रतिगृह्यताम् उत्तरान् देवयज्ञामाशा आस्ते भूयो हविष्करणमाशा आस्ते दिव्यं धामाशा आस्ते विश्वं प्रियमाशा आस्ते यदनेन हविषाशा आस्ते तदस्यात् तदध्यात् तदस्मै देवारासन्ताम् तदग्निर्देवो देवेभ्यो वनते वयमग्नेर्मानुषाः इष्टं च वीतं च उभे च नोद्या वा पृथिवी अगुम्भसत्पाताम् इह गतिर्वामस्येदं च नमो देवेभ्यः प्रचेतसे मेढुष्टमायतव्यसे वोचे मशन्तमगुं हृदे तस्मै रुद्राय नमो अस्तु सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् सहस्रमयोत्पाशा मृत्योमर्त्याय हन्तवे तान् यज्ञस्य मायया सर्वानवयजामहे स्वाहा मृत्यवे स्वाहा रुद्रस्य हेतर्वृणक्तु परित्वेषस्य दुर्मतिरघायोः अवस्थिरा मघवद्भ्यस्तनुष्वमेढ्यस्तो तनयाय मृडया स्तुहि श्रुतं गर्तसदंयुवानं मृगं न भीममुपहत्नुमुग्रम् मृडाचरित्रे रुद्रस्तवानो अन्यन्ते अस्मन्निवपन्तु सेनाः मीढुष्टमशिवतमशिवो नः सुमना भव परमे वृक्ष आयुधं निधाय कृत्तिं वसान् आचर पिनाकं बिभ्रदागहि अर्हन् बिभर्षितायकानि धन्वा अर्हन् निष्कञ्जतं विश्वरूपम् अर्हन् निदन्दयसे विश्वमभ्भुवम् नमोजेयो पदामि होपक्वये श्रियम् मानो अर्भकं मान उक्षन्तमुतमान उक्षितं मानो वधेः पितरं मोत मातरं प्रियामानस्तनुवो रुद्ररीरिषः मानस्तोके तनये मान आयुषि मानो गोषु मानो अश्वेषु रीरिषः वीरान्मानो रुद्रभामितो वधिरः विष्मन्तो नमसा विधेमते ಶಿವೋಹ ಇದೀಗ ಎಲ್ಲರ ನಿರೀಕ್ಷೆಯ ರಥಾರಥಿಗಾಗಿ ಇದೀಗ ಈ ಸುಂದರ ಅವಿಸ್ಮರಣೀಯ ಕ್ಷಣಗಳು ಸರ್ವವಾದ್ಯ ಚೆಂಡೆ ಪಂಚವಾದ್ಯ ಭರತನಾಟ್ಯ ದಯವಿಟ್ಟು ಫೋಕಸ್ ಲೈಟ್ ಅನ್ನ ಪ್ರಖರ ದೀಪಗಳನ್ನ ಆರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ವೇದಿಕೆಯ ಸುತ್ತಲೂ ಇರುವಂತಹ ಪ್ರಖರ ದೀಪಗಳನ್ನ ಆರಿಸಬೇಕು ರಥಾರಥಿಯ ಒಂದು ಪ್ರಜ್ವಲತೆಯ ಭಕ್ತಾದಿಗಳೆಲ್ಲರೂ ಸಹ ಎದ್ದು ನಿಂತು
ಮಾಡಿರ್ತಕ್ಕಂತಹ ಸಮುದ್ರರಾಜನ ಆರಾಧನೆ, ಮುರುಡೇಶ್ವರನ ಆರಾಧನೆಯ ಒಂದು ಅಂಗವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಭಗವಂತ ಮಹಾಮುರುಡೇಶ್ವರ ಮತ್ತೆ ಸಮುದ್ರರಾಜನಲ್ಲಿ ಪ್ರಾರ್ಥನೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ತಲತಲಾಂತರದಿಂದ ಸಮುದ್ರ ಪೂಜೆ, ಸಮುದ್ರದ ಆರಾಧನೆ ಹೇಳಬೇಕಂತದ್ದು ನಡೀತಾ ಉಂಟು. ಅದೇ ಪ್ರಕಾರದಲ್ಲಿ ನಮ್ಮಲ್ಲಿ ಬಂದಿರತಕ್ಕಂತಹ ಕಂಟಕಗಳ ಪರಿಹಾರಕ್ಕೆ, ಕಷ್ಟಗಳ ಪರಿಹಾರಕ್ಕೆ ಸಮುದ್ರ ರಾಜನ ಆರಾಧನೆ ಮಾಡಬೇಕು ಹೇಳ್ತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ಕರ್ಮವನ್ನು ಮಾಡಿದ್ದೇವೆ. ಈ ಕರ್ಮದಿಂದ ಭಗವಂತ ಮಹಾಮುರುಡೇಶ್ವರ ಮತ್ತೆ ಸಾಗರೇಶ್ವರ ಸಂತೃಪ್ತನಾಗಿ ಬಹುಶಃ ಕಾಶಿಯಲ್ಲಿ ವಿಶ್ವೇಶ್ವರ ಇದ್ದಾನೆ, ಗಂಗಾ ನದಿ ಇದ್ದಾಳೆ. ಆದರೆ ಮುರುಡೇಶ್ವರದ ವಿಶೇಷ ಅಂದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಎಂಬಂತೆ ಎಲ್ಲಾ ನದಿಯ ನೀರುಗಳು ಸೇರುವುದು ಸಹ ಸಾಗರಕ್ಕೆ. ಹಾಗಾಗಿ ಗಂಗಾ ನದಿಗಿಂತ ವಿಶೇಷವಾಗಿರ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹದ್ದು ಸಾಗರ. ಹಾಗಾಗಿ ಮುರುಡೇಶ್ವರ ಕಾಶಿಗಿಂತ ಒಂದು ಕೈ ಮೇಲಾಗಿದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾರೋ ಅದನ್ನು ಕೊಡ್ತಕ್ಕಂತಹ ಒಂದು ಮಹತೋಭಾರ ಶಕ್ತಿ ಮಹಾಮುರುಡೇಶ್ವರನಲ್ಲಿದೆ. ನಮಗೆ ಬಂದಿರತಕ್ಕಂತಹ ಕಷ್ಟಗಳು, ದುರಿತಗಳು, ಆಪತ್ತುಗಳು ಪರಿಹಾರ ಆಗಬೇಕು. ಸಂಬಂಧಪಟ್ಟಂತಹ ಒಂದು ದೇವಸ್ಥಾನದ ಭಕ್ತವರ್ಗದವರಿಗೆ ಮತ್ತೆ ಇಡೀ ಊರಿನವರು ಆಡಳಿತದ ಒಟ್ಟಿಗೆ ಸೇರ್ಕೊಂಡು ನಮ್ಮ ಊರಿನ ಒಂದು ಜೀರ್ಣೋದ್ಧಾರವನ್ನ ಮತ್ತು ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಒಂದು ಆ ಕಾರ್ಯಕ್ಕೆ ಮುಂದಾಗಬೇಕು. ಈ ಎಲ್ಲ ಕರ್ಮಗಳಿಗೆ ಮುರುಡೇಶ್ವರನ ಕೃಪೆ ಇರಬೇಕು. ಮತ್ತು ವಿಶೇಷವಾಗಿ ನಮ್ಮ ಕ್ಷೇತ್ರವನ್ನು ಸ್ವತಃ ಜನಗಳ ಭಕ್ತಾಗಿ ನಾವೇ ಶುದ್ಧವಾಗಿ ಇಟ್ಟುಕೊಳ್ಬೇಕು. ಹಾಗಾಗಿ ನಮ್ಮದಾಗಿರ್ತಕ್ಕಂತಹ ತಪ್ಪುಗಳನ್ನು ಇಟ್ಟುಕೊಂಡು ಆಡಳಿತದ ಮೇಲೆ ನಾವು ಯಾವುದೇ ತರದ ಒಂದು ಆಕ್ಷೇಪ ಹಾಕಬಾರದು. ನಮ್ಮ ಶುದ್ಧಿಯನ್ನು ನಾವೇ ಇಟ್ಟುಕೊಳ್ಬೇಕು. ನಮ್ಮ ಕ್ಷೇತ್ರವನ್ನು ನಾವೇ ಶುದ್ಧವಾಗಿಡಬೇಕು. ನಮ್ಮ ದೇವರನ್ನು ನಾವು ಪೂಜಿಸಿ ನಂತರ ಎಲ್ಲ ತರದಲ್ಲೂ ಸಹಿತವಾಗಿ ತನ್ಮುಖವಾಗಿ ಗ್ರಾಮ ಹೇಳ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಹೇಳ್ತಕ್ಕಂಥದ್ದೇ ಈ ಎಲ್ಲ ಸಂದರ್ಭದಲ್ಲಿ ಈ ಎಲ್ಲ ಭಕ್ತಾದಿಗಳ ಪ್ರಾರ್ಥನೆ. ಹಾಗಾಗಿ ಎಲ್ಲರನ್ನು ಉದ್ಧಾರ ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ. ಮತ್ತೆ ಎಲ್ಲ ಭಕ್ತಾದಿಗಳು ಸಹಿತವಾಗಿ ನವಧಾನ್ಯವನ್ನು ಸ್ವೀಕರಿಸಿ ಸಮುದ್ರಕ್ಕೆ ಸಮರ್ಪಿಸಿ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಿ ಹೇಳ್ತಕ್ಕಂತಹ ಸಂಕಲ್ಪದಿಂದ ಸಮುದ್ರಕ್ಕೆ ಹಾಕಬೇಕು ಅಂತ ಹೇಳಿ ಪ್ರಾರ್ಥನೆ. ಮತ್ತು ಮನೆಯಲ್ಲಿ ಪ್ರಸಾದ ವಿತರಣೆ ಹೇಳ್ತಕ್ಕಂತಹ ಕಾರ್ಯಕ್ರಮವಿದೆ. ಆ ಪ್ರಸಾದವನ್ನು ಸಹ ಸ್ವೀಕರಿಸಿ ತಾವು ಭಗವಂತನಲ್ಲಿ ಪ್ರಾರ್ಥಿಸಬೇಕು ಅಂತ ವಿನಂತಿ. ಇದೀಗ ಕಾರ್ಯಕ್ರಮ ಸಂಪನ್ನಗೊಂಡಿರುವುದಿಲ್ಲ. ಇನ್ನೂ ಸಹ ನಡೆಸಿದ ಕಾರಣಕ್ಕಾಗಿ ಅವಿಸ್ಮರಣೀಯ ಸ್ಮರಣಿಕೆ. ಮಾನ್ಯ ಸಚಿವರ ಧರ್ಮಪತ್ನಿಯಾಗಿರುವಂತಹ ಡಾಕ್ಟರ್ ಪುಷ್ಪಲತಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿಗಳು. ಕಂದುಕಗಿರಿ ವಸತಿಗೃಹ ನೌಕರ ಹಾಗೂ ಮಾಲಕರ ಸಂಘದ ಅಧ್ಯಕ್ಷರಾದ ಶೇಖರ್ ನಾಯ್ಕ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಕಂದುಕಗಿರಿ ವಸತಿಗೃಹ ಸಮುದ್ರಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಗಳು ಇಲ್ಲಿ ಪ್ರಸಾದವನ್ನು ತಿಂದು ಹೋಗ್ತಾ ಇದ್ದಾರೆ. ಎಲ್ಲ ಹೋಗ್ತಾರೆ ಇವಾಗ. ಮುಂದೆ ಬನ್ನಿ.
ಅಣ್ಣ ಸಮುದ್ರ ಆರತಿ ನೋಡಿದ್ರ ಹೇಗೆ ಅನಿಸ್ತು? ಹ? ಇದೇ ಫಸ್ಟ್ ವರ್ಷ ಮಾಡಿದ್ದು. ನಾವೇನೋ ಅನೌನ್ಸ್ಮೆಂಟ್ ಆಗಿ ಬಂದಾಗ ಚೆನ್ನಾಗಿತ್ತು. ಡ್ಯಾನ್ಸ್ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಧನ್ಯವಾದ. ನೋಡಿ ಲಾಸ್ಟ್ ಕೊನೆಯದಾಗಿ ಇಲ್ಲಿ ಪಾನಕ ಹಾಗೆ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕೊನೆಯದಾಗಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ನೋಡಿ. ಇದಾಗಿತ್ತು ಇವತ್ತಿನ ಸಮುದ್ರ ಆರತಿಯ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ, ಶೇರ್ ಆಗಿ, ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.